ಕಾಟೇರ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗಿದ್ದು ದಾಸನ ಅಬ್ಬರ ಶುರುವಾಗಿದೆ. ಸಿನಿಮಾ ಥಿಯೇಟರ್, ಮಾಲ್ಗಳ ಮುಂದೆ ಕಿಕ್ಕಿರಿದು ನಿಂತಿರುವ ಅಭಿಮಾನಿಗಳು ದರ್ಶನ್ ಕಟೌಟ್ಗೆ ಹಾರ ಹಾಕಿ ಪಟಾಕಿ ಸಿಡಿಸಿ ಸಂಭ್ರಮಿಸುತ್ತಿದ್ದಾರೆ. ಡಿ ಬಾಸ್ ಎಂದು ಜಯಘೋಷ ಹಾಕುತ್ತಾ ಹುಚ್ಚೆದ್ದು ಕುಣಿಯುತ್ತಿದ್ದಾರೆ. ಕಾಟೇರ ದರ್ಬಾರ್ ಮಧ್ಯರಾತ್ರಿಯಿಂದಲೇ ಶುರುವಾಗಿದ್ದು ರಾಜ್ಯದ 21 ಕಡೆ ಮಧ್ಯರಾತ್ರಿ 12 ಗಂಟೆಯಿಂದಲೇ ಶೋ ಆರಂಭವಾಗಿದೆ. 43 ಥಿಯೇಟರ್ಗಳಲ್ಲಿ ಮುಂಜಾನೆ 3 ಗಂಟೆಯಿಂದ 77 ಥಿಯೇಟರ್ಗಳಲ್ಲಿ ಬೆಳಗಿನ ಜಾವ 4 ಗಂಟೆಯಿಂದ ಶೋ ಆರಂಭವಾಗಿದೆ. ಸೂರ್ಯೋದಯವಾಗುವುದಕ್ಕೂ ಮುನ್ನವೇ ಕಾಟೇರ 335 ಶೋಗಳಲ್ಲಿ ಅಬ್ಬರಿಸಿದ್ದು ಅಭಿಮಾನಿಗಳ ಮನಗೆದ್ದಿದೆ. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಕಾಟೇರ ಸಿನಿಮಾವನ್ನ ವೀಕ್ಷಿಸಿ ತಮ್ಮ ಇನ್ಸ್ಟಾಗ್ರಾಂ ಪೋಸ್ಟ್ನಲ್ಲಿ ಸಿನಿಮಾ ಬಗ್ಗೆ ಬರೆದುಕೊಂಡಿದ್ದಾರೆ. ನಾನು ಕಾಟೇರ ಸಿನಿಮಾವನ್ನ ವೀಕ್ಷಿಸಿದ್ದು ಅನುಭವ ಅದ್ಭುತವಾಗಿತ್ತು. ಸಿನಿಮಾದಲ್ಲಿನ ಅನೇಕ ದೃಶ್ಯಗಳಿಗೆ ನಾನು ಕಣ್ಣೀರು ಸುರಿಸುತ್ತೇನೆ. ಸಿನಿಮಾ ನೋಡಿ ಹೊರ ನಡೆಯುತ್ತಿದ್ದಂತೆ ದರ್ಶನ್ ಅವರ ಶ್ರಮದ ಬಗ್ಗೆ ಹೆಮ್ಮೆ ಮತ್ತು ಗೌರವ ಆವರಿಸಿತು. ಖಂಡಿತವಾಗಿಯೂ ದರ್ಶನ್ ನಟನೆಯ ಕಾಟೇರ ಸಿನಿಮಾ ನನ್ನ ಅಚ್ಚುಮೆಚ್ಚಿನ ಸಿನಿಮಾವಾಗಿದೆ. ಎಲ್ಲ ದರ್ಶನ್ ಅಭಿಮಾನಿಗಳಿಗೆ ಕೇಳುವುದಿಷ್ಟೇ, ಈ ಮಾಸ್ಟರ್ ಪೀಸ್ ಸಿನಿಮಾವನ್ನ ನೋಡಲು ಮರೆಯಬೇಡಿ. ಕಾಟೇರದ ತಂಡಕ್ಕೆ ಶುಭ ಹಾರೈಕೆಗಳು, ದೊಡ್ಡ ಮಟ್ಟದ ಯಶಸ್ಸು ದೊರಕಲಿ ಎಂದು ವಿಜಯಲಕ್ಷ್ಮಿ ಹಾರೈಸಿದ್ದಾರೆ. ತರುಣ್, ನಿಮ್ಮ ಈ ಸಿನಿಮಾದ ಕುರಿತು ಖಂಡಿತವಾಗಿಯೂ ಹೇಳಲೇಬೇಕಾದ ಮಾತಿದೆ. ಕಾಟೇರ ಇಲ್ಲಿಯವರೆಗಿನ ಸಿನಿಮಾಗಳಲ್ಲಿ ಅತ್ಯದ್ಭುತವಾದದ್ದು ಎಂದು ಹೇಳಿಕೊಂಡಿದ್ದಾರೆ. ಇನ್ನು ಈ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿರುವ ಆರಾಧನಾ ರಾಮ್ಗೆ ಶುಭಾಶಯಗಳು, ಸಾಕಷ್ಟು ಪ್ರೀತಿಯಿಂದ ಬೆಸ್ಟ್ ವಿಶಸ್ ಎಂದಿದ್ದಾರೆ. ಇತ್ತೀಚೆಗಷ್ಟೇ ನಡೆದ ಕೆಸಿಸಿಯಲ್ಲಿ ಕಿಚ್ಚ ಸುದೀಪ್ ಬ್ಯುಸಿಯಾಗಿದ್ರು. ಈಗ ಕಿಚ್ಚ ಕ್ರಿಕೆಟ್ ಮೈದಾನದಿಂದ ಮತ್ತೆ ತಮ್ಮ ಸಿನಿಮಾ ಮ್ಯಾಕ್ಸ್ ಶೂಟಿಂಗ್ ಮೈದಾನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಚೆನ್ನೈನಲ್ಲಿ ಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಶೂಟಿಂಗ್ ಶುರುವಾಗಿದ್ದು ಈ ಸಿನಿಮಾದ ಸ್ಯಾಂಪಲ್ಸ್ಗಳು ಕಿಚ್ಚನ ಫ್ಯಾನ್ಸ್ಗೆ ಹುಚ್ಚು ಹಿಡಿಸಿವೆ. ಮ್ಯಾಕ್ಸ್ನಲ್ಲಿ ಕಿಚ್ಚನ ಲಾಟಿ ಕದರ್ ನೋಡಿರೋ ಅಭಿಮಾನಿ ಬಳಗ ಸಿನಿಮಾಗಾಗಿ ಕಾಯ್ತಾ ಇದ್ದಾರೆ. ಮ್ಯಾಕ್ಸ್ ಸಿನಿಮಾದ ಶೂಟಿಂಗ್ 80% ಮುಗಿದಿದ್ದು 20% ಚಿತ್ರೀಕರಣವನ್ನ ಚೆನ್ನೈನಲ್ಲಿ ಶುರು ಮಾಡ್ತಿದ್ದಾರೆ. ಜನವರಿ ಒಳಗೆ ಮ್ಯಾಕ್ಸ್ ಶೂಟಿಂಗ್ ಕಂಪ್ಲೀಟ್ ಮಾಡೋ ಪ್ಲಾನ್ ಮಾಡಿರೋ ಬಾದಶಾ ಫೆಬ್ರವರಿ ಕೊನೆಯ ವಾರದಲ್ಲಿ ಸಿನಿಮಾ ರಿಲೀಸ್ ಮಾಡೋಕೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಇನ್ನು ಈ ಸಿನಿಮಾವನ್ನ ಕಿಚ್ಚ ಕ್ರಿಯೇಷನ್ಸ್ ಹಾಗೂ ಕಲೈಪುಲಿ ತನ್ನು ನಿರ್ಮಾಣ ಮಾಡ್ತಿದ್ದಾರೆ. ಈ ಸಿನಿಮಾ 5 ಭಾಷೆಗಳಲ್ಲಿ ಸಿದ್ಧವಾಗ್ತಿದ್ದು ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ್ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಫ್ಯಾಮಿಲಿ ವೀಕ್ ನಡೀತಾ ಇದೆ. ಡ್ರೋನ್ ಪ್ರತಾಪ್ ಅವರ ತಂದೆ ಮರಿಮಾದಯ್ಯ, ತಾಯಿ ಸವಿತಾ ಅವರು ದೊಡ್ಡ ಮನೆಗೆ ಕಾಲಿಟ್ಟಿದ್ದಾರೆ. ಮನೆಯಲ್ಲಿ ಇರುವ ಎಲ್ಲರ ಜೊತೆಯೂ ಕೂಡ ಪ್ರತಾಪ್ ತಂದೆ ಮಾತನಾಡಿದ್ದಾರೆ. ಅಷ್ಟೇ ಅಲ್ಲದೆ ವಿನಯ್ ಗೌಡ ಅವರ ಶಿವನ ಪಾತ್ರ ತುಂಬಾ ಇಷ್ಟ ಆಯಿತು, ನೀವು ಪರಮೇಶ್ವರನ ತರ ಕಾಣಿಸ್ತೀರಿ ಎಂದು ಮರಿಮಾದಯ್ಯ ಹೇಳಿದ್ದಾರೆ. ಪ್ರತಾಪ್ ಅವರು ತಂದೆ ತಾಯಿಗೆ ಬಿಗ್ ಬಾಸ್ ಮನೆಯಲ್ಲಿದ್ದ ಹಣ್ಣು ಅನ್ನ ತಿನ್ನಿಸುತ್ತಾರೆ. ಆಮೇಲೆ ಮತ್ತೆ ಮಗನಿಗೆ ಪಾಲಕರು ಕೈತುತ್ತು ತಿನ್ನಿಸಿತು. ತಂದೆ ಮಗನನ್ನ ಒಂದು ಮಾಡಿದ ಬಿಗ್ ಬಾಸ್ಗೆ ಧನ್ಯವಾದಗಳು ಎಂದು ಪ್ರತಾಪ್ ತಂದೆ ಹೇಳಿದ್ರು. ಇನ್ನು ಅಪ್ಪ ಮಗ ಒಂದಾಗಿದ್ದು ನೋಡಿ ಇಡೀ ಮನೆಯವರು ಖುಷಿಪಟ್ಟು ಭಾವುಕರಾಗಿದ್ದಾರೆ. ದೊಡ್ಡ ಮನೆ ಆಟಕ್ಕೆ ತೆರೆ ಬೀಳಲು ಕೆಲವೇ ದಿನಗಳು ಬಾಕಿ ಉಳಿದಿದೆ. ಹೀಗಿರುವಾಗ ಮನೆಗೆ ಕುಟುಂಬಸ್ಥರ ಆಗಮನವಾಗ್ತದೆ. ಅದರಂತೆಯೇ ಸಂಗೀತ ಫ್ಯಾಮಿಲಿ ಎಂಟ್ರಿ ಕೊಡ್ತಿದ್ದಂತೆ ವಿನಯ್ ಮತ್ತು ತುಕಾಲಿ ಎದುರು ಬರಲಾರದೆ ಅವಿತು ಕುಳಿತುಕೊಂಡಿದ್ದಾರೆ. ಸಂಗೀತ ಅವರ ತಂದೆ ಶಿವಕುಮಾರ್, ತಾಯಿ ಭವಾನಿ, ಅತ್ತಿಗೆ ಸುಚಿತ್ರಾ, ಅಣ್ಣ ಕೂಡ ದೊಡ್ಡ ಮನೆಗೆ ಬಂದಿದ್ದಾರೆ. ಇಲ್ಲಿಯವರೆಗೆ ಪ್ರತಿಸ್ಪರ್ಧಿ ಮನೆಯಿಂದ ಒಬ್ಬರು ಅಥವಾ ಇಬ್ಬರು ಬಂದಿದ್ರು. ಆದರೆ ಸಂಗೀತ ಮನೆಯಿಂದ 4 ಜನ ಬಂದಿದ್ರು. ಅತ್ತಿಗೆ ಸುಚಿತ್ರಾ ಬಳಿ ಸಂಗೀತ ತಮ್ಮ ನೋವನ್ನ ಹೇಳಿಕೊಂಡಿದ್ದು ಹಾಗೂ ಅನೇಕ ಪ್ರಶ್ನೆಗಳನ್ನ ಕೇಳಿದ್ದಾರೆ. ನೀನು ತುಂಬಾ ಸ್ಟ್ರಾಂಗ್ ಸ್ಪರ್ಧಿ, ನಿನ್ನಿಂದ ನಾನು ಸ್ಫೂರ್ತಿಯನ್ನ ಪಡೆದುಕೊಳ್ತಿದ್ದೇನೆ. ನೀನು ನೆಗೆಟಿವ್ ಆಗಿ ಖಂಡಿತ ಕಾಣಿಸ್ತಿಲ್ಲ. ಎಷ್ಟೇ ಕಳಪೆ ಕೊಟ್ಟರು ತಲೆ ಕೆಡಿಸಿಕೊಳ್ಬೇಡ. ನೀನು ನಿನ್ನ ಆಟವನ್ನ ಆಡ್ತಿದ್ದೀಯಾ ಅಷ್ಟೇ. ನಿನ್ನನ್ನ ಯಾರೇ ವಿರೋಧಿಸಲಿ, ಏನೇ ಆಗಲಿ, ಎಷ್ಟೇ ಕಳಪೆ ಬರಲಿ, ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳಬೇಡ. ನೀನು ಪ್ರತಿ ವಾರ ಕಳಪೆ ತೆಗೆದುಕೊಂಡ್ರೂ ಪರವಾಗಿಲ್ಲ. ನಿನ್ನ ಆಟ ಚೆನ್ನಾಗಿ ಆಡು ಎಂದು ಸಲಹೆಯನ್ನ ಅತ್ತಿಗೆ ಸುಚಿತ್ರಾ ನೀಡಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.
ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಫಾಲೋ ಕೂಡ ಮಾಡಬೇಕು.